ಹಾಯ್ ಫ್ರೆಂಡ್ಸ್, ನಾನು ಮಮತಾ. ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಈ ದಿನದ ವಿಶೇಷ ಏನು ಅಂದರೆ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಣೆಯನ್ನು ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ರಂಗೋಲಿಯನ್ನು ಬಿಟ್ಟು ಆನಂತರ ದೇವರಿಗೆ ಬೇಕಾದಂತಹ ಬಳೆಯ ಅಲಂಕಾರಕ್ಕೋಸ್ಕರವಾಗಿ ಮತ್ತು ಬಳೆಯನ್ನು ನಾವು ವಿಶೇಷವಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆಯನ್ನು ಮಾಡಿ ನಂತರ ಅವರಿಗೆ ತಾಂಬೂಲವನ್ನು ಕೊಡಬೇಕಾದ್ರೆ ಕೊಡ್ತೀವಿ. ಬಳೆಗೆ ವಿಶೇಷವಾದಂತಹ ಸ್ಥಾನ ಇದೆ. ಯಾಕೆ ಅಂದರೆ, ಹಿಂದೂಗಳ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾದರೆ ಹೆಣ್ಣು ಮಕ್ಕಳಿಗೆ ವಿವಿಧ ರೀತಿಯ ಬಳೆಗಳನ್ನು ಕೊಡಬೇಕಾದಂತಹ ಒಂದು ಪದ್ಧತಿ ನಮ್ಮ ಧರ್ಮದಲ್ಲಿ ಕಂಡುಬರುತ್ತೆ. ಅಂದರೆ ಈ ವರಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಬೇಕಾದ್ರೆ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸ್ಕೋಬೇಕು. ಆನಂತರವಾಗಿ ಅಲ್ಲಿ ಬಾಳೆಕಂಬ, ಮಾವಿನ ಎಲೆಗಳಿಂದ ಸಿಂಗರಿಸಬೇಕು. ಮತ್ತು ಮೊದಲಿಗೆ ನಾನು ಈ ಬಳೆಯನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಆನಂತರವಾಗಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಆ ಬಳೆಯನ್ನು ನಾವು ಕೊಡೋದು. ಮತ್ತು ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದರೆ ಮೊದಲು ಕಲಶದ ಸ್ಥಾಪನೆಯನ್ನು ಹೇಗೆ ಮಾಡಬೇಕು, ದೇವಿಯ ಅಲಂಕಾರವನ್ನು ಮಾಡೋದು, ಅಂದರೆ ಪೂಜಾ ವಿಧಿವಿಧಾನ, ನೈವೇದ್ಯ, ಕಂಕಣ ಧಾರಣೆ, ಫಲ ಸಮರ್ಪಣೆ ಮತ್ತು ಹಬ್ಬದ ಮಹತ್ವ ಇದೆಲ್ಲವೂ ಸೇರಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ದೇವಿಗೆ ಪೂಜೆಯನ್ನು ಮಾಡಿ ನಾನು ಮೊದಲಿಗೆ ಪೂಜಾ ಸ್ಥಳನ ಶೃಂಗಾರ ಮಾಡ್ಕೊಳ್ತೀನಿ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಬಾಳೆಕಂಬ, ಮಾವಿನ ಎಲೆಗಳು ಬಹಳ ಮುಖ್ಯ. ಮತ್ತು ಈ ಕಲಶವನ್ನು ಸ್ಥಾಪನೆಯನ್ನು ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಕೆಲವರೆಲ್ಲ ನೀರು ಹಾಕ್ಬಿಟ್ಟು ಕಲಶವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ನಾವು ಆ ರೀತಿ ಮಾಡೋದಿಲ್ಲ. ನಾವು ಆ ಕಳಸೋದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಅಂದರೆ ದ್ರಾಕ್ಷಿ, ಗೋಡಂಬಿ ಮತ್ತು ಅರಿಶಿಣ, ಕೊಂಬು, ಅಡಿಕೆ, ನಾಣ್ಯ, ಒಣ ಹಣ್ಣುಗಳು, ತೆಂಗಿನಕಾಯಿಯನ್ನು ನಂತರ ಇಡುತ್ತೀವಿ. ಕಲಶಕ್ಕೆ ದಾರದಿಂದ ಅಲಂಕರಿಸಿ ಲಕ್ಷ್ಮೀ ದೇವಿಯ ಮುಖವಾಡವನ್ನು ಅಂಟಿಸ್ತೀವಿ. ಅದನ್ನೆಲ್ಲ ಯಾವ ರೀತಿ ನಾನು ಮಾಡಿದ್ದೀನಿ ಅನ್ನೋದನ್ನು ಆ ಪೂಜೆಯನ್ನು ಮಾಡ್ತೀನಲ್ಲ ಆ ಒಂದು ವಿಡಿಯೋದಲ್ಲಿ ಬರುತ್ತೆ. ಆ ದೇವಿಗೆ ಸೀರೆಯನ್ನು ಉಡಿಸಿ ಆಭರಣಗಳಿಂದ ಅಲಂಕರಿಸಿ ಹೂಗಳಿಂದ ಪೂಜಿಸಬೇಕು. ಇದು ಬಹಳ ಮುಖ್ಯ. ಆಮೇಲೆ ನಾವು ಈ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದರೆ ಮೊದಲಿಗೆ ನಾನು ಗಣಪತಿಯ ಪೂಜೆಯನ್ನು ಮಾಡ್ತೀನಿ. ಗಣಪತಿಯ ಪೂಜೆಯನ್ನು ಮಾಡಿ ನಂತರ ವರಮಹಾಲಕ್ಷ್ಮಿ ದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನೆಲ್ಲ ಪಠಿಸಬೇಕು. ಮಹಾಲಕ್ಷ್ಮಿಯ ಸಹಸ್ರನಾಮವನ್ನು ಸ್ತೋತ್ರವನ್ನು ಸಹ ಪಠಿಸಬೇಕು. ಆನಂತರ ದೇವಿಗೆ ನೀವು ಯಾವ ರೀತಿಯ ನೈವೇದ್ಯವನ್ನಾದರೂ ಸಹ ಕೊಡ್ಬೋದು. ಅದರಲ್ಲಿ ಮುಖ್ಯವಾಗಿ ಕಡಲೆ ಪಾಯಸ ಮತ್ತು ಮೋದಕ, ಇಡ್ಲಿ ಮೊದಲಾದವುಗಳನ್ನು ಸಹ ನೈವೇದ್ಯವಾಗಿ ಕೊಡಬಹುದು. ದೇವಿಗೆ ಮುಖ್ಯವಾಗಿ ಕೆಂಪು ಕಲರ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಆದ್ದರಿಂದ ಹೂಗಳಿಂದ ಸುಗಂಧಭರಿತವಾದ ಹೂಗಳು ಅಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟ ಇರುತ್ತೆ. ಈ ಹಬ್ಬವನ್ನು ಆಚರಿಸುವುದರಿಂದ ಸಂಪತ್ತು, ಸಮೃದ್ಧಿ, ಶಾಂತಿ, ನೆಮ್ಮದಿ ಇದೆಲ್ಲವೂ ಸಹ ದೊರಕುತ್ತೆ. ಈ ಹಬ್ಬವನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿ ಮತ್ತು ಕುಟುಂಬದವರ ಯೋಗಕ್ಷೇಮಕ್ಕೋಸ್ಕರವಾಗಿ ಆಚರಿಸುವಂತಹ ಹಬ್ಬ ಆಗಿರುತ್ತೆ. ಲಕ್ಷ್ಮೀ ದೇವಿಯು ಭಕ್ತರಿಗೆ ಎಲ್ಲ ರೀತಿಯ ಸುಖಗಳನ್ನು ಕರುಣಿಸುತ್ತಾಳೆ. ಆದ್ದರಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದರೆ ಬಹಳ ಮುಖ್ಯವಾಗಿ ಏನಂದರೆ ಅರಿಶಿಣ, ಕುಂಕುಮ, ಬಳೆ, ತಾಂಬೂಲ, ಆಮೇಲೆ ಎಲೆ, ಅಡಿಕೆ ಇವೆಲ್ಲವೂ ಸಹ ಬಹಳ ಮುಖ್ಯವಾಗಿರುತ್ತೆ. ಆನಂತರ ನಮ್ಮ ಮನೆಗೆ ಬಂದಂತಹ ಕೆಲವು ಫ್ರೆಂಡ್ಸ್ಗಳಾಗಿರ್ಬೋದು, ಅವ್ರಿಗೆಲ್ಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ತಾಂಬೂಲವನ್ನು ಕೊಟ್ಟು ಮುತ್ತೈದೆಯರಿಗೆ ತಾಂಬೂಲವನ್ನು ಕೊಟ್ಟು ಕಳುಹಿಸುವಂತಹ ಒಂದು ಇದು ಇರುತ್ತೆ ನಮ್ಮಲ್ಲಿ. ಆದ್ದರಿಂದ ಕಳಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ನಮಗೆ ಬೇಕಾದಂತಹ ಕೆಲವು ಮುಖ್ಯವಾದ ಜನಗಳನ್ನು ಕರೆದು
ಅದರಲ್ಲೂ ವಿವಾಹಿತ ಮಹಿಳೆಯರಿಗೆ ತಾಂಬೂಲವನ್ನು ಕೊಡುವುದು ನಮ್ಮ ಒಂದು ಇದರಲ್ಲಿ ಮುಖ್ಯವಾದಂತಹ ಪದ್ಧತಿಯಾಗಿರುತ್ತೆ. ವರಮಹಾಲಕ್ಷ್ಮಿ ಪೂಜೆಗೆ ನಾವು ಬಳೆಯನ್ನು ತುಂಬ ಚೆನ್ನಾಗಿ ಶೃಂಗಾರಿಸಿ ದೇವಿಯ ಮುಂದೆ ಇಟ್ಟು ನಾವು ಆನಂತರವಾಗಿ ಅದನ್ನು ತಾಂಬೂಲದ ಜೊತೆಯಲ್ಲಿ ಕೊಡುವಂಥ ಪದ್ಧತಿಯಾಗಿರುತ್ತೆ. ಆದ್ದರಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಮನೆಗೆ ಸಂಪತ್ತು ಕತೆ. ಅರಿಶಿನ ಕುಂಕುಮ ಅಂದರೆ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾದಂತಹ ವಸ್ತು. ಅದರಲ್ಲೂ ರಂಗೋಲಿಯನ್ನು ಬಿಡಬೇಕು ಮತ್ತು ದೀಪವನ್ನು ಹಚ್ಚಬೇಕು. ಇದೆಲ್ಲವೂ ಸಹ ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾದ್ರೆ ಎಲೆ ಅಡಿಕೆಯನ್ನು ದೇವಿಗೆ ಸಮರ್ಪಿಸಿ ಆನಂತರವಾಗಿ ಅಲ್ಲಿ ದೇವಿಯನ್ನು ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾವು ದೇವಿಯನ್ನು ಅಲಂಕಾರವನ್ನು ಮಾಡಿಕೊಂಡು ಆನಂತರವಾಗಿ ನಾನಾ ರೀತಿಯ ಹಣ್ಣುಗಳು ಅಂದರೆ 5 ರೀತಿಯ ಹಣ್ಣುಗಳಾಗಿರ್ಬೋದು, ಬಳೆಗಳಾಗಿರ್ಬೋದು ಮತ್ತು ದೇವಿಗೆ ಬೇಕಾದಂತಹ ಸುಗಂಧಭರಿತವಾದಂತಹ ಹೂವುಗಳಾಗಿರ್ಬೋದು, ಇವೆಲ್ಲವೂ ಸಹ ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಪವಿತ್ರವಾದಂತಹ ಹಬ್ಬ ಅಂತಲೇ ಹೇಳ್ಬೋದು. ಮನೆಯ ಜನರ ಯೋಗಕ್ಷೇಮಕ್ಕೋಸ್ಕರವಾಗಿ ಪತಿ ದೇವರ ಒಂದು ಯೋಗಕ್ಷೇಮ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರವಾಗಿ ನಮ್ಮಲ್ಲಿ ಮಾಡೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.